ಹೊಸ ಹಣಕಾಸು ವರ್ಷ ಆರಂಭ. ಬ್ಯಾಂಕ್ ವ್ಯವಹಾರಗಳಲ್ಲಿ ಹಲವು ಮಹತ್ವದ ಬದಲಾವಣೆಗಳು. ಚಿನ್ನದಂತೆಯೇ ಬೆಳ್ಳಿಯ ಆಭರಣಗಳು ಮತ್ತು ನಾಣ್ಯಗಳ ಮೇಲೆ ಸಿಗುತ್ತಾ ಸಾಲ. ಭಾರತೀಯ ರೈಲ್ವೆ ಟಿಕೆಟ್ ರದ್ದತಿ ಮತ್ತು ಮರುಪಾವತಿ ನೀತಿಯಲ್ಲೂ ಹೊಸ ನಿಯಮಗಳು. ಇದು ಈ ಹೊತ್ತಿನ ವಿಶೇಷ. ನಾನು ಸುಧಾ ಗೌಡ. ಹೌದು, ಮಾರ್ಚ್ 31 ಮುಗೀತು ಅಂತಂದರೆ ಎಲ್ಲ ಹಣಕಾಸು ವ್ಯವಹಾರಗಳು ಕೂಡ ಮುಗೀತು. ಅದರಲ್ಲೂ ಬಹಳ ಮುಖ್ಯವಾಗಿ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆದಾಗ ಒಂದಷ್ಟು ಜನರಿಗೆ ರಿಲೀಫ್ ಅಂತೂ ಇದ್ದೇ ಇರುತ್ತೆ. ಇನ್ನು ಹೊಸ ಹಣಕಾಸು ವರ್ಷ ಏಪ್ರಿಲ್ 1ರಿಂದ ಶುರುವಾಗ್ತಾ ಇದೆ. ಹಾಗಾಗಿ ಹೊಸ ಬದಲಾವಣೆಗಳ ಅವಶ್ಯಕತೆ ಕೂಡ ಇದ್ದೇ ಇರುತ್ತೆ. ನಮ್ಮ ಜನ್ರೇಷನ್ಗೆ ತಕ್ಕನಂಗೆ ನಮ್ಮ ಸರ್ಕಾರಗಳು ಒಂದಷ್ಟು ಹೊಸ ಬದಲಾವಣೆಗಳನ್ನು ಪ್ರತಿ ವರ್ಷವೂ ಕೂಡ ಮಾಡ್ತಲೇ ಇರುತ್ತೆ. ಆ ಹೊಸ ಬದಲಾವಣೆಗಳ ಬಗೆಗಿನ ಅರಿವು ಸಾರ್ವಜನಿಕರಾಗಿ ನಮ್ಮೆಲ್ಲರಿಗೂ ಇರಲೇಬೇಕು. ಹಾಗಾಗಿ ಯಾರೆಲ್ಲ ಬ್ಯಾಂಕ್ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಾ, ಯಾರೆಲ್ಲ ATM ಕಾರ್ಡ್ಗಳನ್ನು ಬಳಸ್ತಾ ಇದ್ದೀರಾ, ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸ್ತಾ ಇದ್ದೀರಾ, ಇನ್ನು ಯಾರೆಲ್ಲ ರೈಲ್ವೆ ಪ್ರಯಾಣವನ್ನು ಮಾಡ್ತಾ ಇದ್ದೀರಾ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಬದಲಾವಣೆಗಳನ್ನು ಕೇಂದ್ರ ಸರ್ಕಾರ ಮಾಡಿದೆ. ಆ ಬದಲಾವಣೆಗಳು ಏನು? ಆ ಬದಲಾವಣೆಗಳಿಂದ ನಮಗೆ ಅನುಕೂಲ ಆಗುತ್ತಾ ಅಥವಾ ನಮಗೇನಾದರೂ ಹೊರೆಯಾಗುತ್ತಾ? ಇದೆಲ್ಲವನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮ್ಮೆಲ್ಲರಿಗೂ ಬಹಳ ಮುಖ್ಯವಾಗಿರುವಂಥ ಇನ್ಫಾರ್ಮೇಷನ್. ಎಸ್, ಏಪ್ರಿಲ್ 1 ಇವತ್ತು ಹೊಸ ಹಣಕಾಸು ವರ್ಷ ಆರಂಭವಾಗ್ತಾ ಇದೆ. ಸಾಮಾನ್ಯ ಜನರ ದೈನಂದಿನ ಜೀವನದ ಮೇಲೂ ಕೂಡ ಈ ಒಂದು ಹೊಸ ಬದಲಾವಣೆಗಳು ಪ್ರಭಾವವನ್ನು ಖಂಡಿತವಾಗ್ಲೂ ಬೀರುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ UPI ಪಾವತಿ ಮಾಡುವಂಥವರು ಅಲ್ಲಿಂದ ಹಿಡಿದು ರೈಲ್ವೆ ಟಿಕೆಟ್ ಅನ್ನ ತಗೊಳ್ಳುವಂಥ ಎಲ್ಲ ವಿಚಾರಗಳಲ್ಲೂ ಕೂಡ ಇವತ್ತಿನಿಂದ ಒಂದಷ್ಟು ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದೆ. ಒಂದಷ್ಟು ಹೊಸ ಬದಲಾವಣೆಗಳನ್ನು ತರಲಾಗಿದೆ. ಯಾಕೆ ಅಂತಂದರೆ ನೋಡಿ, ಈಗ ಒಂದು ಕಡೆ ಯುದ್ಧ ನಡೀತಾ ಇದೆ, ಒಂದಷ್ಟು ಆರ್ಥಿಕ ಸಮಸ್ಯೆಗಳು ನಮ್ಮ ದೇಶದ ಮೇಲೂ ಕೂಡ ಇದೆ. ಹಾಗಾಗಿ ಜನರ ಮೇಲೆ ಸ್ವಲ್ಪ ಹೊರೆ ಆಗೇ ಆಗುತ್ತೆ, ನಾವು ಅದನ್ನು ಸಹಿಸ್ಕೊಳ್ಳೇಬೇಕು. ಆದರೆ ಯಾವಾಗಲೂ ನಮ್ಮನ್ನು ಕಾಡೋ ಪ್ರಶ್ನೆ ಏನಪ್ಪ ಅಂತಂದರೆ, ಎಲ್ಲ ಜಾಸ್ತಿ ಮಾಡ್ತೀರಾ, ಆದರೆ ನಮ್ಮ ಸಂಬಳ ಯಾವಾಗ ಜಾಸ್ತಿ ಮಾಡ್ತೀರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಪೆಟ್ರೋಲ್ ಜಾಸ್ತಿ ಆಗುತ್ತೆ, ಡೀಸೆಲ್ ಜಾಸ್ತಿ ಆಗುತ್ತೆ, ತರಕಾರಿ ರೇಟ್ಗಳು ಜಾಸ್ತಿ ಆಗುತ್ತೆ, ಬ್ಯಾಂಕಿಂಗ್ ವ್ಯವಹಾರಗಳಲ್ಲೂ ಒಂದಷ್ಟು ಶುಲ್ಕಗಳು ಜಾಸ್ತಿ ಆಗುತ್ತೆ, ಟೋಲ್ ಜಾಸ್ತಿ ಆಗಿದೆ. ನಮ್ಮ ಸಂಬಳ ಜಾಸ್ತಿ ಆಗಿದೆಯಾ? ಇಲ್ಲ. ನಾವು ಅದನ್ನು ಕೇಳಕ್ಕೆ ಹೋದ್ರೆ ನಮಗೆ ಸಿಗುತ್ತಾ? ಇಲ್ಲ. ಇದು ನಮ್ಮ ದೇಶದ ದೊಡ್ಡ ದುರಂತ. ಹಾಗಾಗಿ ಬಡವರು ಬಡವರಾಗೇ ಉಳ್ಕೊಳ್ತಿದ್ದಾರೆ, ಶ್ರೀಮಂತರು ಮಾತ್ರ ಶ್ರೀಮಂತರಾಗಿ ಇನ್ನೂ ಮೇಲಕ್ಕೆ ಹೋಗ್ತಿದ್ದಾರೆ. ಹೊಸ ಹಣಕಾಸು ವರ್ಷ ಆರಂಭವಾಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಸಾಮಾನ್ಯರ ಜನರಿಗೆ ಒಂದು ದೊಡ್ಡ ಮಟ್ಟದ ಹೊರೆ ಅಂತ ಹೇಳ್ಬೋದು. ಅವರ ಜನರ ಜೇಬಿಗೆ ಕತ್ತರಿ ಹಾಕುವಂಥ ಒಂದಷ್ಟು ಬದಲಾವಣೆಗಳಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ನೋಡಿ, ಇವತ್ತು UPI ಅನ್ನುವಂಥ ಒಂದು ಡಿಜಿಟಲ್ ಮಾಧ್ಯಮ ಏನಿದೆ, ಅಥವಾ ಒಂದು ಡಿಜಿಟಲ್ ವ್ಯವಹಾರಗಳನ್ನು ಯಾವಾಗ ಮೋದಿಯವರು ತಂದರು ಆವಾಗ ಎಲ್ಲ ಹಣಕಾಸು ವ್ಯವಹಾರಗಳು ಈಸಿ ಆಗೋಯಿತು ನಮಗೆ. ಆದರೆ ಎಲ್ಲಿ ನಾವು ಅನುಕೂಲಗಳನ್ನು ಜಾಸ್ತಿ ಪಡ್ಕೊಳ್ತೀವೋ ಅಲ್ಲಿ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಅಂತೂ ಇದ್ದೇ ಇರುತ್ತೆ. ಯಾವುದೂ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಹಾಗಾಗಿ UPI ಪಾವತಿಗೆ 2 ಹಂತದ ಭದ್ರತೆಯನ್ನು ಮಾಡಲಾಗಿದೆ. ಅದು ಕಡ್ಡಾಯ. ಯಾವ ಥರ ಭದ್ರತೆ? ATM ಬಳಕೆಯ ಶುಲ್ಕವನ್ನು ಏರಿಕೆ ಮಾಡಲಾಗಿದೆ. ಎಷ್ಟು ಬೇಕಾದರೂ ATM ಕಾರ್ಡ್ಗಳನ್ನು ಯೂಸ್ ಮಾಡ್ಬೋದಾ? ಎಷ್ಟು ಬಾರಿ ಹಣ ಬೇಕಾದ್ರೂ ನಾವು ಡ್ರಾ ಮಾಡ್ಬೋದಾ? ಇಲ್ಲ. ಅದಕ್ಕೊಂದು ಲಿಮಿಟೇಷನ್ ಇದೆ. ಆ ಲಿಮಿಟೇಷನ್ ಪೀರಿಯಡ್ ಮುಗಿದ ಮೇಲೆ ನೀವು ಅವಶ್ಯಕತೆ ಇದೆ ನಾನು ಡ್ರಾ ಮಾಡಬೇಕು ಅಂತಂದರೆ ನೀವು ಶುಲ್ಕ ಕಟ್ಟಲೇಬೇಕು. ಕಟ್ಟುತ್ತಾ ಇದ್ದರೆ ಇಷ್ಟು ದಿನಗಳ ಕಾಲ. ಈಗ ಅದು ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ಇನ್ನು ಪಾನ್ ಕಾರ್ಡ್ ನಿಯಮಗಳಲ್ಲೂ ಕೂಡ ಒಂದಷ್ಟು ಸಡಿಲಿಕೆಯಾಗಿದೆ. ಫಾಸ್ಟ್ಯಾಗ್ ಮತ್ತು ವಾರ್ಷಿಕ ಪಾಸ್ ದರ ಇವೆಲ್ಲವೂ ಕೂಡ ಜಾಸ್ತಿಯಾಗಿದೆ. ನೋಡಿ, ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಯಾಕೆ ಬದಲಾವಣೆಗಳಾಗ್ತವೆ ಅಂತಂದರೆ ಒಂದಷ್ಟು ಅದು ದೇಶದ ಆರ್ಥಿಕ ವ್ಯವಹಾರಗಳ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಅದನ್ನು ಸರಿದೂಗಿಸೋದಕ್ಕೆ ಈ ಒಂದು ಬದಲಾವಣೆಗಳು. ಹಾಗಾಗಿ ಈಗ ರೈಲ್ವೆ ಟಿಕೆಟ್ ವಿಚಾರಕ್ಕೆ ಬರೋದಾದರೆ ನೋಡಿ, ನಾವೆಲ್ಲ ಹೊರಗಡೆ ಹೋಗಬೇಕು ಅಂತಂದಾಗ, ದೂರ ಪ್ರಯಾಣ ಮಾಡಬೇಕು ಅಂತಂದಾಗ ರೈಲುಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ಭಾರತೀಯ ರೈಲ್ವೆಯ ಟಿಕೆಟ್ ರದ್ದತಿ ಮತ್ತು ಮರುಪಾವತಿ ನೀತಿಯಲ್ಲೂ ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದೆ. ಸಾರ್ವಜನಿಕರು ಯಾವುದೇ ಆರ್ಥಿಕ ವ್ಯವಹಾರವನ್ನು ನಡೆಸುವಂಥ ಮುನ್ನ ಇವೆಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಮರ್ತೋಗಿದ್ರೆ ಎಲ್ಲೋ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ನಿಮಗೆ ಅಗತ್ಯ ಬಿದ್ದಾಗ ತೆಗೆದು ನೋಡಿದಾಗ ಎಲ್ಲ ವಿಚಾರಗಳು ನಿಮ್ಮ ಅರಿವಿಗೆ ಬರುತ್ತೆ. ಆಮೇಲೆ ಡಿಜಿಟಲ್ ಪಾವತಿಗೆ ಹೆಚ್ಚಿನ ಭದ್ರತೆಯನ್ನ ನೀಡಲಾಗಿದೆ. ಯಾಕಂತಂದ್ರೆ ಆನ್ಲೈನ್ ವಂಚನೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಅಲ್ವಾ. ಸೊ ಹಾಗಾಗಿ RBI 2 ಫ್ಯಾಕ್ಟರ್ ಅಥೆಂಟಿಫಿಕೇಶನ್ ಅಂದ್ರೆ
2FA, ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನುವ ಆ ಒಂದು ವಿಚಾರವನ್ನು ಕಡ್ಡಾಯ ಮಾಡಿದೆ. ಇನ್ನು ಮುಂದೆ ನೀವು ಕೇವಲ OTPಯನ್ನು ಬಳಸಿದ್ರೆ ಸಾಕಾಗಲ್ಲ, ಅದರೊಂದಿಗೆ ಪಿನ್ ಹಾಕಬೇಕು, ಪಾಸ್ವರ್ಡ್ ಅಥವಾ ಬಯೋಮೆಟ್ರಿಕ್ ದೃಢೀಕರಣ ಕೂಡ ಅಗತ್ಯ ಇರುತ್ತೆ ಕೆಲವೊಂದು ಡಿಜಿಟಲ್ ವ್ಯವಹಾರಗಳಲ್ಲಿ. ಎಷ್ಟು ಜನ OTP ಸಾಕಾಗ್ತಾ ಇತ್ತು, ಬಟ್ ಇನ್ನು ಮುಂದೆ ಅಷ್ಟು ಸಾಕಾಗಲ್ಲ ಅನ್ನೋದು ಇದು ನಿಮ್ಮ ಗಮನದಲ್ಲಿರಲಿ. ಆಮೇಲೆ ರೈಲ್ವೆ ಟಿಕೆಟ್ ರದ್ದತಿ ನಿಯಮದಲ್ಲಿ ಒಂದಷ್ಟು ಕಠಿಣ ನಿಯಮಗಳನ್ನು ತಂದಿದ್ದಾರೆ. ಏನಪ್ಪ ಅಂತಂದರೆ, ರೈಲ್ವೆ ಟಿಕೆಟ್ ಬುಕ್ ಮಾಡಿಬಿಟ್ಟಿರ್ತೀವಿ, ಬಟ್ ಎಮರ್ಜೆನ್ಸಿ ಏನೋ ಬೇರೆ ಕೆಲಸ ಬಂದುಬಿಡುತ್ತೆ, ಹೋಗೋಕ್ಕಾಗಲ್ಲ, ಕ್ಯಾನ್ಸಲ್ ಮಾಡಿದ್ರೆ ಅಮೌಂಟ್ ಬರುತ್ತಾ ಇಲ್ವಾ ಅನ್ನೋ ಒಂದಷ್ಟು ಗೊಂದಲಗಳಿರುತ್ತೆ. ಆದರೆ ರೈಲು ಹೊರಡುವ 8 ಗಂಟೆಗಳ ಒಳಗೆ ನೀವು ಟಿಕೆಟ್ ರದ್ದತಿ ಮಾಡಿದರೆ ಯಾವುದೇ ಹಣ ವಾಪಸ್ ಸಿಗುವುದಿಲ್ಲ. ಇದಕ್ಕೂ ಮುಂಚೆ 4 ಗಂಟೆ ಇತ್ತು, ಈಗ ಅದನ್ನು 8ರಿಂದ 24 ಗಂಟೆಗಳ ಮೊದಲು ರದ್ದು ಮಾಡಿದರೆ ಮಾತ್ರ 50% ಹಣ ನಿಮಗೆ ಕಟ್ಟಾಗತ್ತೆ. ಸೊ ಇದು ನಿಮ್ಮ ಗಮನದಲ್ಲಿರಲಿ. ಇನ್ನು ಫಾಸ್ಟ್ಯಾಗ್ ವಿಚಾರಕ್ಕೆ ಬಂದರೆ, ಪಾಸ್ ದುಬಾರಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ದರವನ್ನು 75 ರೂಪಾಯಿಗೆ ಏರಿಕೆ ಮಾಡಿದೆ. ಈಗ 3,000 ರೂಪಾಯಿ ಇದ್ದಂಥ ಪಾಸ್ ಏನಿತ್ತು ಅದು ಇವತ್ತಿನಿಂದ ಏಪ್ರಿಲ್ 1ರಿಂದ 3,075 ರೂಪಾಯಿ ಆಗ್ತಾ ಇದೆ. ಆಮೇಲೆ ಪಾನ್ ಮತ್ತೆ ಕ್ರೆಡಿಟ್ ಕಾರ್ಡ್ ಕಡ್ಡಾಯ. ಇನ್ನು ಮುಂದೆ ನೀವೇನಾದರೂ ಕ್ರೆಡಿಟ್ ಕಾರ್ಡ್ಗಳಿಗಾಗಿ ಅರ್ಜಿಯನ್ನು ಹಾಕ್ತಾ ಇದ್ದೀರಾ, ಕ್ರೆಡಿಟ್ ಕಾರ್ಡ್ ಬೇಕು, ನಾನು ಪರ್ಚೇಸ್ ಮಾಡಬೇಕು ಅಂತ ನೀವು ಬ್ಯಾಂಕ್ಗೆ ಹೋದರೆ ಹಾಗೆ ಫ್ರೀಯಾಗಿ ಕ್ರೆಡಿಟ್ ಕಾರ್ಡ್ ಕೊಡಲ್ಲ, ಅಕೌಂಟ್ ಇದೆ ಅಂಥೇಳಿ ಪಾನ್ ಕಾರ್ಡನ್ನು ಕೊಡಲೇಬೇಕು. ಪಾನ್ ಕಾರ್ಡ್ ಕಡ್ಡಾಯ ಮಾಡಿದ್ದಾರೆ. ಪಾನ್ ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಕ್ರೆಡಿಟ್ ಕಾರ್ಡ್ ಸಿಗತ್ತೆ. ಆಮೇಲೆ ಅಸ್ತಿತ್ವದಲ್ಲಿರುವಂಥ ಬಳಕೆದಾರರು ತಮ್ಮ ಕಾರ್ಡನ್ನು ಪಾನ್ ಜೊತೆಗೆ ಲಿಂಕ್ ಮಾಡಬೇಕಾಗಿ ಬರುತ್ತೆ. ಯಾರಾದರೂ ಕ್ರೆಡಿಟ್ ಕಾರ್ಡ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಾ, ಪಾನ್ ಕಾರ್ಡ್ ಲಿಂಕ್ ಮಾಡಿಲ್ವಾ, ಇವತ್ತಿನಿಂದ ನೀವು ಲಿಂಕ್ ಮಾಡಲೇಬೇಕು. ಅದು ಮ್ಯಾಂಡೇಟ್ರಿ, ಅಂದರೆ ಕಡ್ಡಾಯ. ಇನ್ನು ಹೊಸ ಪಾನ್ ಕಾರ್ಡ್ ಅರ್ಜಿಗೆ ಆಧಾರ್ ಜೊತೆಗೆ ಹೆಚ್ಚುವರಿ ಜನ್ಮ ದಿನಾಂಕದ ಪುರಾವೆಯನ್ನು ಕೊಡಬೇಕಾಗತ್ತೆ. ಅಂತಂದರೆ ನಿಮ್ಮ ಬರ್ತ್ ಸರ್ಟಿಫಿಕೇಟನ್ನು ಕೂಡ ಕೊಡಬೇಕಾಗತ್ತೆ. ಪಾನ್ ಕಾರ್ಡ್ ಅರ್ಜಿಯನ್ನು ನೀವು ಸಲ್ಲಿಕೆ ಮಾಡ್ತಾ ಇದ್ದೀರಾ, ಹೊಸದಾಗಿ ಪಾನ್ ಕಾರ್ಡ್ ತಗೋತಾ ಇದ್ದೀರಾ ಅಂದರೆ ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತ್ ಕೊಡ್ತೀರಾ. ಆದರೆ ಅದು ನಿಜಾನೋ ಸುಳ್ಳ ಅಂತ ಗೊತ್ತಿರಲ್ಲ, ಅದಕ್ಕಾಗಿ ಬರ್ತ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಹಾಗಾಗಿ ಆ ಬರ್ತ್ ಸರ್ಟಿಫಿಕೇಟನ್ನು ಕೊಟ್ಟರೆ ಮಾತ್ರ ನಿಮಗೆ ಆ ಒಂದು ಪಾನ್ ಕಾರ್ಡ್ ಸಿಗತ್ತೆ. ಆಮೇಲೆ ATM ವ್ಯವಹಾರಗಳಲ್ಲೂ ಕೂಡ ದುಬಾರಿ ಆಗ್ತಾ ಇದೆ. ಇವತ್ತಿನಿಂದ ಹೆಚ್ಚಿನ ATM ಬಳಕೆದಾರರಿಗೆ ಬ್ಯಾಂಕ್ಗಳು ಹೆಚ್ಚಿನ ಶುಲ್ಕವನ್ನು ವಿಧಿಸ್ತಾ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ HDFC ಅಕೌಂಟ್ ಏನಾದರೂ ನೀವು ಹೊಂದಿದ್ರೆ, HDFC ಬ್ಯಾಂಕ್ಗಳಲ್ಲಿ ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳನ್ನು ಯೂಸ್ ಮಾಡ್ತಾ ಇದ್ರೆ, UPI ಆಧಾರಿತ ATM ವಿತ್ಡ್ರಾವಲ್ ಕೂಡ ಮಾಸಿಕ ಉಚಿತ ಮಿತಿಯಲ್ಲಿ ಸೇರ್ಪಡೆಯಾಗ್ತಾ ಇದೆ. ಬ್ಯಾಂಕ್ ಒಂದಷ್ಟು ರಿಯಾಯಿತಿಗಳನ್ನು ಕೊಟ್ಟಿದೆ, ಆಫರ್ಗಳನ್ನು ಕೊಟ್ಟಿದೆ, ಅದರ ಜೊತೆಗೆ ಒಂದಷ್ಟು ಶುಲ್ಕವನ್ನು ಜಾಸ್ತಿ ಮಾಡಿದೆ. ಒಂದು ಕಡೆ ಜಾಸ್ತಿ ಮಾಡಿದರೆ ಒಂದು ಕಡೆ ಕಡಿಮೆ ಮಾಡಿರ್ತಾರೆ. ಸೊ ಬ್ಯಾಲೆನ್ಸ್ಡ್ ಆಗಿರಬೇಕಲ್ಲ. ಸೊ ಹಾಗಾಗಿ ನಮಗೆ ಒಂದು ಕಡೆ ಕಟ್ಟೋದು ಕಡಿಮೆ ಆದರೆ ಇನ್ನೊಂದು ಕಡೆ ಕಟ್ಟೋದು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ತನ್ನ ಆಯ್ದ ಡೆಬಿಟ್ ಕಾರ್ಡ್ಗಳ ಹಣವನ್ನು ಹಿಂಪಡೆಯುವಂಥ ಮಿತಿಯನ್ನು 50,000 ರೂಪಾಯಿಂದ 75,000 ರೂಪಾಯಿಗೆ ಇಳಿಕೆ ಮಾಡಿದೆ. ಸೊ 50,000 ರೂಪಾಯಿ ನೀವೇನಾದ್ರು ತಗೊಳ್ತಾ ಇದ್ರೆ ಇನ್ನು ಮುಂದೆ 75,000 ರೂಪಾಯಿಯನ್ನು ನೀವು ಡೆಬಿಟ್ ಅಂದರೆ ನಿಮ್ಮ ಅಕೌಂಟಿಂದ ತಗೊಳ್ಬೋದು, ಅದಕ್ಕೆ ಅವಕಾಶ ಇದೆ ಅನ್ನೋದು. ಇನ್ನು ಬೇರೆ ಬೇರೆ ಬ್ಯಾಂಕ್ಗಳು ATM ಬಳಕೆಯ ನಿಯಮಗಳನ್ನು ಪರಿಷ್ಕರಣೆ ಮಾಡಿದ್ದಾರೆ. ಉಚಿತ ವಹಿವಾಟಿನ ಮಿತಿಯನ್ನು ಕಡಿತಗೊಳಿಸಿದೆ. ಅಂದರೆ 5 ಬಾರಿ 3 ಬಾರಿ ನೀವು ಮಾತ್ರ ವಹಿವಾಟು ಮಾಡ್ಬೋದಾಗಿತ್ತು ಅಂಥೇಳಿ ಇತ್ತು, ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಅದು ಕೂಡ ಕಡಿಮೆ ಆಗತ್ತೆ. ಮಿತಿ ಮೀರಿದ ವಹಿವಾಟುಗಳಿಗೆ ಹೆಚ್ಚಿನ ಶುಲ್ಕವನ್ನು ವಿಧಿಸ್ತಾ ಇದೆ. ಸೊ ಇದು ನಿಮ್ಮ ಗಮನದಲ್ಲಿ. ಹೆಚ್ಚಾಗಿ ನೀವು ಹಣ ಡ್ರಾ ಮಾಡ್ತಾ ಇದ್ದೀರಾ ಅಂದಾಗ ಅದಕ್ಕೆ ನೀವು ಶುಲ್ಕ ಕಟ್ಟಬೇಕಾಗಿ ಬರುತ್ತೆ. ಇನ್ನು ಮುಂದೆ ನೀವು UPI ಆಧಾರಿತ ATM ಹಣವನ್ನು ಹಿಂಪಡೆಯುವಿಕೆಯನ್ನು ಸಹ ಮಾಸಿಕ ಉಚಿತ ಮಿತಿಯ ಒಳಗೆ ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ನಿಮ್ಮ ಎಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳ ಮೇಲೂ ಕೂಡ ಹದ್ದಿನ ಕಣ್ಣನ್ನು ಇಡಲಾಗುತ್ತೆ. ಎಷ್ಟು ಡ್ರಾ ಮಾಡ್ತೀರಾ, ಒಂದು ತಿಂಗಳಿಗೆ ಎಷ್ಟು ಹಣವನ್ನು ನೀವು ಯೂಸ್ ಮಾಡ್ತೀರಾ, ಎಷ್ಟು ಸರಿ ಹಣ ಡ್ರಾ ಮಾಡ್ತೀರಾ, ನಿಮ್ಮ ಅಕೌಂಟ್ ಡೀಟೇಲ್ಸ್ ಏನು, ಹೆಂಗೆ ಹಾಕ್ತೀರಾ, ಎಲ್ಲವೂ ಕೂಡ IT ಇಲಾಖೆ ಕಣ್ಣಿಟ್ಟಿರುತ್ತೆ. 5 ವಹಿವಾಟುಗಳ ನಂತರ ಹೆಚ್ಚುವರಿ ಶುಲ್ಕ ಅನ್ವಯ ಆಗುತ್ತೆ. ಸೊ ನೀವು 5 ಬಾರಿ, ಒಂದು ತಿಂಗಳಿಗೆ 5 ಬಾರಿ ಅಕೌಂಟಿಂದ ಹಣವನ್ನು ಡ್ರಾ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಆದರೆ ಅದಕ್ಕಿಂತಲೂ ನೀವು ಹೆಚ್ಚಿನ ಹಣವನ್ನು ಡ್ರಾ ಮಾಡ್ತಾ ಇದ್ದೀರಾ, ನಿಮ್ಗೆ ಅವಶ್ಯಕತೆ ಇದೆಯಾ, ನೀವು ಹೆಚ್ಚಿನ ಶುಲ್ಕವನ್ನು ಕಟ್ಟಬೇಕಾಗಿ ಬರುತ್ತೆ. ಇನ್ನು ಮೆಟ್ರೋ ನಗರಗಳಲ್ಲಿ 3 ಮತ್ತು ಮೆಟ್ರೋ ಅಲ್ಲದ ನಗರಗಳಲ್ಲಿ 5 ಉಚಿತ ATM ವಹಿವಾಟುಗಳಿಗೆ ಅವಕಾಶವನ್ನು ನೀಡಲಾಗಿದೆ. ಇದರ ನಂತರ ಶುಲ್ಕ ಅನ್ವಯ ಆಗತ್ತೆ. ಸೊ ಗಮನದಲ್ಲಿರಲಿ, ಎಲ್ಲ ಕಡೆ ಅಷ್ಟೇ ATM ನೀವು ಡ್ರಾ ಮಾಡ್ಕೊಳ್ಳುವಾಗ 5 ಬಾರಿ ನೀವು ಡ್ರಾ ಮಾಡಲಿಕ್ಕೆ ಅವಕಾಶ ಇರೋದು. ಅದರಲ್ಲೂ ಎಷ್ಟು ಅಮೌಂಟು ಅನ್ನೋದು ಕೆಲವೊಂದಷ್ಟು ಬ್ಯಾಂಕ್ಗಳು ಮಿತಿಯನ್ನು ಹಾಕಿದೆ. ಕೆಲವೊಬ್ಬರು 50,000 ಹಾಕಿದರೆ, ಇನ್ನು ಕೆಲವು 75,000 ಹಾಕಿದ್ದಾರೆ. ಅದು ಆಯಾ ಬ್ಯಾಂಕ್ಗಳಿಗೆ
ಅನ್ವಯ ಆಗತ್ತೆ. ಇನ್ನು ಖಾತೆಯಲ್ಲಿ ಹಣದ ಕೊರತೆಯಿಂದಾಗಿ ವಹಿವಾಟು ವಿಫಲ ಆದರೆ ದಂಡವನ್ನೂ ನೀವು ಕಟ್ಟಬೇಕಾಗಿ ಬರುತ್ತೆ. ನಿಮ್ಮ ಅಕೌಂಟ್ನಲ್ಲಿ ಹಣ ಇಲ್ಲ, ನೀವು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಿಲ್ಲ ಅಂದಾಗ ಕೂಡ ನಿಮಗೆ ಪೆನಾಲ್ಟಿ ಬೀಳುತ್ತೆ. ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಯ್ದ ಡೆಬಿಟ್ ಕಾರ್ಡ್ಗಳ ಹಣ ಹಿಂಪಡೆಯುವ ಮಿತಿಯನ್ನ ಇಳಿಕೆ ಮಾಡಿದೆ. ಕಾರ್ಡ್ನ ಮಾದರಿಗೆ ಅನುಗುಣವಾಗಿ 50,000 ರೂಪಾಯಿಂದ 75,000 ರೂಪಾಯಿವರೆಗೂ ಕೂಡ ಆ ಮಿತಿಯನ್ನ ನಿಗದಿಪಡಿಸಲಾಗಿದೆ. ಅಲ್ಲಿವರೆಗೂ ನೀವು ಹಣವನ್ನ ಡ್ರಾ ಮಾಡ್ಕೋಬಹುದು. ಇನ್ನು ಕ್ರೆಡಿಟ್ ಕಾರ್ಡ್ ಪ್ರಯೋಜನಗಳು ಮತ್ತೆ ಶುಲ್ಕಗಳಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ. ಕ್ರೆಡಿಟ್ ಕಾರ್ಡ್ ಬಳಕೆದಾರರು ಸಹ ರಿವಾರ್ಡ್ ಪಾಯಿಂಟ್ಸ್ ಮತ್ತೆ ಶುಲ್ಕಗಳ ರಚನೆಯಲ್ಲಿ ಬದಲಾವಣೆಯನ್ನ ಕಾಣಲಿದ್ದಾರೆ. ಆಕ್ಸಿಸ್ ಬ್ಯಾಂಕ್ ಅಕೌಂಟ್ ಅನ್ನು ಹೊಂದಿದ್ರೆ ಆಯ್ದ ಕೋ ಬ್ರಾಂಡೆಡ್ ಕಾರ್ಡ್ಗಳ ಮೇಲಿನ ಕ್ಯಾಶ್ ಬ್ಯಾಕ್ ಸೌಲಭ್ಯವನ್ನು ಕೂಡ ಪುನರ್ ರಚನೆ ಮಾಡಲಾಗ್ತಾ ಇದೆ. ಒಂದಷ್ಟು ಕ್ಯಾಶ್ ಬ್ಯಾಕ್ ಹೆಚ್ಚೇ ಸಿಗುತ್ತೆ. ಕೆಲವು ಪ್ರಯೋಜನಗಳನ್ನು ಇನ್ನು ಮುಂದೆ ಪಾರ್ಟ್ನರ್ ವಾಲೆಟ್ಗಳ ಮೂಲಕವೂ ಕೂಡ ನೀಡಲಾಗುತ್ತೆ. ಸೊ ಇದು ಅಕೌಂಟ್ ಹೋಲ್ಡರ್ಗಳಿಗೆ ಸಂಬಂಧಪಟ್ಟಂಥ ವಿಚಾರ. ಇನ್ನು ವಿಮಾನ ನಿಲ್ದಾಣದ ಲೌಂಜ್ ಆಕ್ಸೆಸ್ ಪ್ರಯೋಜನಗಳನ್ನು ಕೂಡ ಹಿಂಪಡೆಯಲಾಗಿದೆ. ಇದು ಯಾರ್ಯಾರೆಲ್ಲ ವಿಮಾನ ಪ್ರಯಾಣ ಮಾಡ್ತಾ ಇರ್ತೀರಾ ಅವರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅಲ್ಲಿರುವಂಥ ಒಂದಷ್ಟು ಅನುಕೂಲ ಏನಿತ್ತು ಅವೆಲ್ಲವನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಏನೋ ಎಸ್ ಬ್ಯಾಂಕ್ ವಿಚಾರಕ್ಕೆ ಬಂದರೆ ಯುಟಿಲಿಟಿ ಬಿಲ್ ಪಾವತಿ ಮತ್ತು ಸಾರಿಗೆ ವೆಚ್ಚಗಳ ಮೇಲಿನ ಶುಲ್ಕವನ್ನು ಪರಿಷ್ಕರಣೆ ಮಾಡಿದ್ದಾರೆ. ನಿಗದಿತ ಮಾಸಿಕ ಮಿತಿಯ ನಂತರ ಹೆಚ್ಚಿನ ಶುಲ್ಕವನ್ನು ವಿಧಿಸಲಾಗುತ್ತೆ. ಪ್ರತಿ ವಹಿವಾಟಿನ ಶುಲ್ಕದ ಮೇಲೆ ಗರಿಷ್ಠ ಮಿತಿಯನ್ನು ಹೇರಲಾಗಿದೆ. ಅಂದರೆ ಒಂದ್ಸತಿ ಅಮೌಂಟ್ ಡ್ರಾ ಮಾಡ್ತಿದ್ದೀರಾ ಅಂದರೆ ಅದಕ್ಕೊಂದು ಲಿಮಿಟ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ಒಂದು ಬಾರಿಗೆ ನೀವು ಡ್ರಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಖುಷಿಯ ವಿಚಾರ ಏನಪ್ಪಾ ಅಂತಂದ್ರೆ, ನೋಡಿ ನಮ್ಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಮನೇಲಿ ಚಿನ್ನದ ಒಡವೆಗಳಿದ್ರೆ ತಗೊಂಡೋಗಿ ಬ್ಯಾಂಕಿಗೆ ಇಟ್ಟು ಅದರಿಂದ ಸಾಲ ತಗೊಂಡು ಲೋನ್ ತಗೊಂಡು ನಮ್ಮ ಕಷ್ಟಗಳನ್ನು ತೀರಿಸ್ಕೊಳ್ತಾ ಇದ್ವಿ. ನಮಗೆ ದುಡ್ಡು ಅಡ್ಜಸ್ಟ್ ಆದಾಗ ಹೋಗಿ ಅದನ್ನು ಬಿಡಿಸ್ಕೊಂಡು ಬರ್ತಾ ಇದ್ವಿ. ಅಲ್ಲಿವರೆಗೂ ಪ್ರತಿ ತಿಂಗಳು ಇಂಟ್ರೆಸ್ಟ್ ಕಟ್ಕೊಂಡು ಹೋಗ್ತಾ ಇದ್ವಿ. ಚಿನ್ನ ಒಂದು ರೀತಿ ನಮ್ಗೆ ಆರ್ಥಿಕವಾಗಿ ಭದ್ರತೆಯನ್ನು ಕೊಡ್ತಾ ಇತ್ತು. ಅದಕ್ಕೆ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಆದರೆ ಬೆಳ್ಳಿ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಬೆಳ್ಳಿಯನ್ನು ಕೂಡ ನಾವು ಇದೇ ರೀತಿ ಬಳಸ್ಕೊಳ್ಬೋದಲ್ವಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸಾರ್ವಜನಿಕರ ಮನಸ್ಸಿನಲ್ಲಿ ಬಂದಿದ್ದುಂಟು. ಹಾಗಾಗಿ ಈಗ ಆ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಬೆಳ್ಳಿ ಆಭರಣಗಳು ನಿಮ್ಮ ಮನೆಯಲ್ಲಿ ಹೆಚ್ಚಾಗಿದ್ದರೆ, ಬೆಳ್ಳಿ ಪಾತ್ರೆಗಳಿದ್ದರೆ, ಬೆಳ್ಳಿ ನಾಣ್ಯಗಳಿದ್ದರೆ ಅವುಗಳನ್ನು ಕೂಡ ನೀವು ಬ್ಯಾಂಕ್ಗಳಲ್ಲಿ ಇಟ್ಟು ಅವುಗಳ ಮೇಲೂ ಕೂಡ ಸಾಲವನ್ನು ಪಡ್ಕೊಳ್ಳೋಕೆ ಅವಕಾಶ ಇದೆ. ಇದು RBIನ ಹೊಸ ನಿಯಮ. ನಿಮ್ಮ ಗಮನದಲ್ಲಿ ಹೀಗೆ ಹೇಳಿದ ಎಲ್ಲ ಪಾಯಿಂಟ್ಗಳು ನೀವು ಯೂಸ್ ಮಾಡ್ತಿರೋ ಇಲ್ವೋ, ನಿಮಗೆ ಉಪಯೋಗಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ನಿಮ್ಮ ಹತ್ರ ಹೆಚ್ಚಿನ ಚಿನ್ನದ ಮತ್ತು ಬೆಳ್ಳಿಯ ಒಡವೆಗಳಿದ್ದರೆ, ಅದರಲ್ಲೂ ಚಿನ್ನದ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಬೆಳ್ಳಿಯ ಪಾತ್ರೆಗಳು ಬೆಳ್ಳಿಯ ಒಡವೆಗಳು ಇದ್ದರೆ ಆ ಒಂದು ಆಭರಣಗಳನ್ನು ಅಥವಾ ಆ ಒಂದು ಬೆಳ್ಳಿಯ ನಾಣ್ಯಗಳನ್ನು ನೀವು ಬ್ಯಾಂಕ್ಗಳಲ್ಲಿ ಹೋಗಿ ಇಟ್ಟರೆ, ಅಡವಿಟ್ಟರೆ ಬ್ಯಾಂಕ್ ಅಥವಾ ಬೇರೆ ಬೇರೆ ಮೂಲೆಗಳಲ್ಲಿ ಎಲ್ಲೆಲ್ಲಿ ಸಹಾಯ ಪಡ್ಕೋಬೋದು ನೀವು ಅಲ್ಲಿ ಅದನ್ನು ಯೂಸ್ ಮಾಡ್ಕೋಬೋದು. ಬೆಳ್ಳಿ ನಾಣ್ಯಗಳನ್ನು ಬೆಳ್ಳಿ ಆಭರಣಗಳನ್ನು ಇಟ್ಟು ನೀವು ಸಾಲವನ್ನು ಪಡ್ಕೊಳ್ಳೋಕೆ ಅವಕಾಶ ಇದೆ. ಇನ್ನು ಕಾರ್ಮಿಕರ ವಿಚಾರಕ್ಕೆ ಬಂದರೆ ಸಂಬಳ, ಹೊಸ ಕಾರ್ಮಿಕ ಸಂಹಿತೆ ಜಾರಿಯಾಗ್ತಾ ಇದೆ. ಉದ್ಯೋಗಿಗಳ ಮೂಲ ವೇತನ ಒಟ್ಟು ಸಂಬಳದ 50% ಇರಬೇಕು ಅನ್ನುವಂಥ ಹೊಸ ನಿಯಮ ಬರ್ತಾ ಇದೆ. ಇದರಿಂದ ಕೈಗೆ ಬರುವಂಥ ಸಂಬಳ ಸ್ವಲ್ಪ ಕಡಿಮೆ ಆಗ್ಬೋದು, ಆದರೆ PF ಮತ್ತು ನಿವೃತ್ತಿ ಸೌಲಭ್ಯಗಳ ಮೊತ್ತ ಕೂಡ ಹೆಚ್ಚಾಗಲಿದೆ. ಸೊ ಎಷ್ಟೋ ಜನರಿಗೆ ಇದು ಉಪಯೋಗಕ್ಕಾಗುತ್ತೆ. ನಮ್ಮ ಪ್ರತಿ ತಿಂಗಳು ಹೆಚ್ಚಾಗಿ ಸಂಬಳ ಬರ್ತಿದೆ ಅಂದಾಗ ನಾವು ಖರ್ಚು ಮಾಡೋದು ಜಾಸ್ತಿ, ಉಳಿತಾಯ ಕಡಿಮೆ ಮಾಡ್ತೀವಿ. ಬಟ್ ನಮ್ಮ ಕೇಂದ್ರ ಸರ್ಕಾರ ಈ ಜನರ ಮೆಂಟಾಲಿಟಿಯನ್ನು ಅರ್ಥ ಮಾಡಿಕೊಂಡು ನೀವು ಪ್ರತಿ ತಿಂಗಳು ತಗೊಳ್ಳೋ ಸಂಬಳ ಕಡಿಮೆ ಆದರೂ ಪರವಾಗಿಲ್ಲ, ಉಳಿತಾಯ ಹೆಚ್ಚು ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ನಿವೃತ್ತಿ ಮತ್ತು PF ಸೌಲಭ್ಯಗಳನ್ನು ಮೊತ್ತವನ್ನು ಹೆಚ್ಚು ಮಾಡಿದ್ದಾರೆ. ಅಂದರೆ PF ಹೆಚ್ಚಾಗಿ ಕಟ್ಟಾಗುತ್ತೆ ಮತ್ತು ನಿವೃತ್ತಿ ಸೌಲಭ್ಯಗಳು ಏನೇನಿದೆ ಸೊ ಅದು ಕೂಡ ಹೆಚ್ಚಾಗುತ್ತೆ. ರಿಟೈರ್ಮೆಂಟ್ ಆದಮೇಲೆ ಒಂದಷ್ಟು ಅಮೌಂಟ್ ಬರುತ್ತಲ್ಲ ಅದು ಕೂಡ ನಿಮ್ಗೆ ಇನ್ನು ಮುಂದೆ ಜಾಸ್ತಿ ಬರುತ್ತೆ. ಅದು ಪ್ರತಿ ತಿಂಗಳ ಸಂಬಳದಲ್ಲಿ ಕಟ್ಟಾಗಿ. ಹಾಗಾಗಿ ನಿವೃತ್ತಿ ಜೀವನವನ್ನು ಬಹಳ ಆನಂದದಿಂದ ಕಳೆಯೋದಕ್ಕೆ, ಆರ್ಥಿಕ ಸಂಕಷ್ಟ ಬರದೇ ಇರೋ ಹಾಗೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಎಲ್ಲ ಹೊಸ ನಿಯಮಗಳನ್ನು ಜಾರಿಗೆ ತರ್ತಾ ಇದೆ. ಬ್ಯಾಂಕಿಂಗ್ ವಹಿವಾಟುಗಳಲ್ಲಾಗಿರ್ಬೋದು, ರೈಲ್ವೆ ಟಿಕೆಟ್ ಮರುಪಾವತಿ ಮಾಡೋ ವಿಚಾರದಲ್ಲಾಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಬಳಕೆ ವಿಚಾರದಲ್ಲಾಗಿರ್ಬೋದು, ATM ಅಲ್ಲಿ ಹಣ ಡ್ರಾ ಮಾಡೋ ವಿಚಾರದಲ್ಲಾಗಿರ್ಬೋದು, ಬಸ್ ಪಾಸ್, ಮೆಟ್ರೋ ಪಾಸ್ಗಳ ವಿಚಾರದಲ್ಲೂ ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ. ಏನೋ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗ್ತಾ ಇದೆ. ನೀರು ತಗೊಳ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ವಿದ್ಯುತ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ನೋಡಿ, ಏಪ್ರಿಲ್ 1 ಬಂತು ಅಂತಂದರೆ ಎಷ್ಟೆಲ್ಲ ಹೊರೆಗಳು ನಮ್ಮ ತಲೆ ಮೇಲಿದೆ ಅಂಥೇಳಿ. ಬಟ್ ನಿಜಕ್ಕೂ ಮಧ್ಯಮ ವರ್ಗದವರಿಗೆ, ಬಡವರಿಗೆ ಇದೆಲ್ಲವೂ ಕಷ್ಟ. ಯಾಕಂದರೆ ಪಾಪ ಕೂಲಿ ಜಾಸ್ತಿ ಮಾಡ್ತಾರಾ, 500 ರೂಪಾಯಿ ಒಂದು ದಿವಸ ಕೂಲಿ ಕೊಡ್ತಾ ಇದ್ರೆ 600 ರೂಪಾಯಿ ಕೊಡ್ತಾರಾ? ಕೊಡಬೇಕು. ಸಂಬಳ ಜಾಸ್ತಿ ಮಾಡ್ತಾರಾ? ಮಾಡಬೇಕು. ನೀವೆಷ್ಟು ಸಂಬಳ ಕೊಡ್ತಾ ಇದ್ದೀರಾ ಎಷ್ಟು ದಿನ ಅದಕ್ಕಿಂತ 1-2 ಸಾವಿರ 3,000 ರೂಪಾಯಿ ಜಾಸ್ತಿ ಮಾಡಿ. ಯಾಕೆ ಬೋನಸ್ ಅಂತ ಮಾಡಿದ್ದಾರೆ ಹೇಳಿ?
ಪ್ರತಿ ವರ್ಷ ಒಂದಷ್ಟು ಬೋನಸ್ ಜಾಸ್ತಿ ಆದರೆ ಅಟ್ಲೀಸ್ಟ್ ಎಲ್ಲ ವೆಚ್ಚಗಳನ್ನು ಸರಿದೂಗಿಸೋದಕ್ಕೆ ಒಬ್ಬ ಮನುಷ್ಯನಿಗೆ ಸಹಾಯ ಆಗುತ್ತೆ ಅಂತೇಳಿ. ಇಲ್ಲ ಅಂತಂದರೆ ಆತ ಏನು ಮಾಡ್ತಾನೆ, ಬೇರೆ ಪರ್ಯಾಯವಾಗಿ ಏನೋ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಳ್ಳೋದು, ಬೇರೆ ಇನ್ಯಾವುದೋ ಆದಾಯದ ಮೂಲವನ್ನು ಹುಡುಕೊಂಡು ಪಾಪ ಈ ಕಡೆ ಹೆಲ್ತು ಹಾಳು ಮಾಡಿಕೊಂಡು ಸಂಸಾರವನ್ನು ಸರಿಯಾಗಿ ನಿಭಾಯಿಸೋಕ್ಕಾಗದೆ ಕೈಯಲ್ಲಿ ಬೇಕಾದಷ್ಟು ದುಡ್ಡು ಇಲ್ಲದೆ ಪರದಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಸರ್ಕಾರ ಏನೇನೆಲ್ಲ ಜಾಸ್ತಿ ಮಾಡಿದೆಯೋ ಅದಕ್ಕನುಗುಣವಾಗಿ ಸಂಬಳವನ್ನು ಜಾಸ್ತಿ ಮಾಡಿಬಿಟ್ರೆ ಬಹುಶಃ ಇದು ಯಾವುದು ಕೂಡ ಸಾರ್ವಜನಿಕರಿಗೆ ಹೊರೆ ಅಂತ ಅನಿಸೋದಿಲ್ಲ. ಸೊ ಎಲ್ಲ ಪಾಯಿಂಟ್ಸ್ಗಳನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ವಿಡಿಯೋ ಅರ್ಥ ಆಗಲಿಲ್ಲ ಅಂತಂದರೆ ಮತ್ತೊಮ್ಮೆ ನೋಡಿ ಕೊನೆಯವರೆಗೂ. ಹಾಗೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ, ಪ್ರೀತಿ ಪಾತ್ರರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಕೊನೆಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.